ಈಗ ಮೂಗು ಕಟ್ಟುವಿಕೆ ಈ ಕುರಿತು ಡಾಕ್ಟರ್ ರಘುನಾಥ ಶಾನಭಾಗ್ ಅವರಿಂದ ಮಾಹಿತಿ. ಮೂಗು ಕಟ್ಟುವಿಕೆ ಈಗ ಸಣ್ಣ ಮಗುವಿನಿಂದ ಹಿಡಿದು ಒಂದು 100 ವಯಸ್ಸಿನ ಆಯುಷ್ಯದ ಮನುಷ್ಯರಿಗೂ ಬರಬಹುದು. ಸಣ್ಣ ಮಕ್ಕಳಲ್ಲಿ ಎಸ್ಪೆಷಲಿ ಈವನ್ 6 ತಿಂಗಳು 8 ತಿಂಗಳು 1 ವರ್ಷದಿಂದ ಹಿಡಿದು ಮಗುವಿಂದ 15 ವಯಸ್ಸಿನವರೆಗೂ ಕೆಲವೊಮ್ಮೆ ಮೂಗಿನ ಹಿಂದ್ಗಡೆ ಎಡಿನಾಯ್ಡ್ಸ್ ಅಂತ ಬೆಳೀತಿರುತ್ತೆ. ಈ ಟಾನ್ಸಿಲ್ಸ್ ಅಂತ, ಅದರ ಜೊತೆಗೇನೆ ಟಾನ್ಸಿಲ್ಸ್ ದೊಡ್ಡದಾಗಿರುತ್ತೆ, ಇಲ್ಲ ಎಡಿನಾಯ್ಡ್ಸ್ ದೊಡ್ಡದಾಗಿರುತ್ತೆ. ಅದು ತುಂಬ ಜಾಸ್ತಿ ಬೆಳೆದಾಗ ಅದರಿಂದ ಮೂಗು ಕಟ್ಟುವಿಕೆ ಆಗ್ತಿರುತ್ತೆ. ಸಾಮಾನ್ಯವಾಗಿ ಎಲ್ಲರಿಗೂ ಯಾವಾಗಾರು ಒಂದ್ಸರಿ ಮೂಗು ಕಟ್ಕೊಳ್ಳೋದು ಅದು ಸಾಮಾನ್ಯ. ನೆಗಡಿ ಆದಾಗ ಮೂಗು ಕಟ್ಕೋಬಹುದು, ಒಮ್ಮೆಲೆ ತಂಪಿಗೆ ಹೋದಾಗ ಮೂಗು ಕಟ್ಕೊಳ್ಬೋದು. ಬಟ್ ಅದು ಕಾಯಿಲೆ ಅಂತಲ್ಲ. ಯಾವಾಗ ಇದು ಪ್ರತಿನಿತ್ಯ ತೊಂದರೆ ಕೊಡ್ತದೆ, ರಾತ್ರಿ ಎಲ್ಲ ಮಗು ಮಲಗಿದಾಗ ಮೂಗಿನಿಂದ ಉಸಿರಾಡದೆ ಬಾಯಿಂದ ಉಸಿರಾಡೋದು ಶುರು ಮಾಡುತ್ತದೆ, ಆವಾಗ ಎಡಿನಾಯ್ಡ್ಸ್ ಇರಬಹುದು ಅಂತ ನಾವು ನೋಡ್ತಾ ಇದ್ವಿ. ಮತ್ತೊಂದು ಏನಂದರೆ, ಸಣ್ಣವರಿದ್ದಾಗಿಂದನೇ ಮೂಗಿನಲ್ಲಿರುವ ಎಲುಬು ಸ್ವಲ್ಪ ವಕ್ರ ಆಗಿರುತ್ತೆ, ಅಂದರೆ ಬೆಂಡ್ ಆಗಿರುತ್ತೆ, ದುರ್ಮಾಂಸ ಬೆಳೆದಿರುತ್ತೆ ಸ್ವಲ್ಪ, ಅದರಿಂದನೂ ಮೂಗು ಕಟ್ಟುವಿಕೆ ಇರ್ತದೆ. ಇದು ಕೆಲವೊಮ್ಮೆ ಅವರಿಗೆ ಕೆಲವೊಂದು ವಾತಾವರಣದಲ್ಲಿ ಮಾತ್ರ ಆಗ್ತಿರುತ್ತೆ, ಸೀಸನಲ್ಲಿ ಇರುತ್ತೆ. ಮಳೆಗಾಲ ಮೋಡ ಆದಾಗ ಇಲ್ಲ ಚಳಿಗಾಲ ಮಾತ್ರ ಅದು ತೊಂದರೆ ಕೊಡ್ತಿರುತ್ತೆ. ಹೀಗೆ ಸ್ವಲ್ಪ ದೊಡ್ಡವರಲ್ಲಿ ನಾವು ನೋಡ್ತೀವಿ ಅಂದರೆ ಮೂಗು ಎಲುಬು ಬೆಂಡಿರೋದು ಸಣ್ಣವರಿಂದ ಇದ್ದಾಗಲೂ ಅಷ್ಟೊಂದು ತೊಂದರೆ ಕೊಡ್ತಿರಲ್ಲ. ಆಮೇಲೆ ವಯಸ್ಸಾದಂಗೆ ಅದು ಜಾಸ್ತಿ ಅವರಿಗೆ ತೊಂದರೆ ಕೊಡೋಕ್ಕೆ ಶುರು ಆಗುತ್ತೆ. ಸೊ ಈಗ ಎಡಿನಾಯ್ಡ್ಸ್ ಒಂದಾಯಿತು, ಮೂಗಿನಲ್ಲಿ ಎಲುಬು ಬೆಂಡಿರೋದು ಇಲ್ಲ ವಕ್ರ ಆಗಿರೋದು. ಕೆಲವೊಮ್ಮೆ ಅಲರ್ಜಿ ಅಂದ್ರೆ ಏನು, ಯಾವುದೇ ಒಂದು ಸ್ವಲ್ಪ ಧೂಳಿಗೆ ಇಲ್ಲ ಯಾವುದೇ ಒಂದು ಪೋಲನ್ಸ್ ಅಂತಿರ್ತದೆ, ಅದಕ್ಕೆಲ್ಲ ಸಡನ್ಲಿ ಜನರಿಗೆ ನೆಗಡಿ ಬಂದಂಗಾಗುತ್ತೆ, ಮೂಗು ಸೋರ್ತದೆ, ಒಳಗಡೆಯಿಂದ ಸೀನು ಬರೋಕ್ಕೆ ಶುರು ಆಗುತ್ತೆ. ಅದರ ಜೊತೆಗೂ ಮೂಗು ಬ್ಲಾಕ್ ಆಗುತ್ತೆ, ಅಂದರೆ ಮೂಗು ಕಟ್ಟುವಿಕೆ ಇರುತ್ತೆ. ಇದು ಒಂದು ತುಂಬ ಸಾಮಾನ್ಯ ತೊಂದರೆ ಆಗಿದೆ. ಈಗೀಗಂತೂ ತುಂಬ ಜನರಲ್ಲಿ ನಾವು ಇದು ಅಲರ್ಜಿಯನ್ನು ನೋಡ್ತಾ ಇದ್ದೀವಿ. ವಾತಾವರಣದಲ್ಲಿ ಬದಲಾವಣೆ ಇರ್ಬೋದು, ಇಲ್ಲ ಜೀವನ ಶೈಲಿಯಲ್ಲಿ ಬದಲಾವಣೆ ಇರ್ಬೋದು. ಗಿಡಗಳು ಕಡಿಮೆ ಆಗಿದ್ದಾವೆ, ಧೂಳು ಜಾಸ್ತಿ ಆಗಿದೆ, ಜನರು ಮನೆ ಒಳಗೆ ಜಾಸ್ತಿ ಇರ್ತಾರೆ, ಇಲ್ಲ ಬೆಡ್ ಮೇಲೆ ಜಾಸ್ತಿ ಇರ್ತಾರೆ. ಈ ಥರ ಎಲ್ಲ ಕಾರಣದಿಂದ ಈಗ ಅಲರ್ಜಿಯಿಂದನೂ ತುಂಬ ಜನರಿಗೆ ಮೂಗು ಕಟ್ಟುವಿಕೆ ಇರ್ತದೆ. ಸಾಮಾನ್ಯವಾಗಿ ಇದು ಕಂಡು ಬರೋದಿಲ್ಲ, ಬಟ್ ಪಾಲಿಪ್ಸ್ ಅಂತ ಅಲರ್ಜಿ ಜಾಸ್ತಿ ಆದಾಗ, ಇಲ್ಲ ಅಲರ್ಜಿಯ ಒಂದು ರೀತಿ ಅನ್ಬೋದು. ಮೂಗಿನಲ್ಲಿ ಪಾಲಿಪ್ಸ್ ಅಂದರೆ ಸಾಮಾನ್ಯ ಜನರು ಅದಕ್ಕೆ ದುರ್ಮಾಂಸ ಅಂದ್ಬಿಡ್ತಾರೆ, ಮೂಗು ಎಲುಬು ಬೆಂಡಿದ್ರೂ ದುರ್ಮಾಂಸ ಅಂತಾರೆ. ಸೊ ಆ ರೀತಿ ಅನ್ನೋಕ್ಕಿಂತ ಮೂಗು ಕಟ್ಟಿದಾಗ ಯೋಗ್ಯ ವೈದ್ಯರ ಹತ್ರ ಹೋಗೋದು ಒಳ್ಳೆಯದು. ಪಾಲಿಪ್ಸ್ ಅಂತ ಬೆಳೆದಾಗೂ ಮೂಗು ಬ್ಲಾಕ್ ಆಗಿ ಜನರಿಗೆ ತುಂಬ ತೊಂದರೆ ಆಗುತ್ತೆ. ಇದರಿಂದ ತಲೆನೋವು ಬರುತ್ತೆ, ಕಿವಿ ಬ್ಲಾಕ್ ಆಗೋದು, ಇವೆಲ್ಲ ಆಗ್ತಿರುತ್ತೆ. ಮೂಗು ಕಟ್ಟುವಿಕೆ ಈವನ್ ಒಂದು ಟ್ಯೂಮರಿಂದ ಆಗುವ ಶಕ್ಯತೆ ಇರುತ್ತದೆ. ಮೂಗಿನಲ್ಲಿನೂ ಟ್ಯೂಮರ್ಗಳು ಬೆಳೆಯುತ್ತವೆ, ಮೂಗಿನ ಹಿಂದ್ಗಡೆನೂ ಟ್ಯೂಮರ್ಗಳು ಇರುತ್ತವೆ. ಈ ಥರ ತೊಂದರೆಗಳೆಲ್ಲ ಇದ್ದಾಗ ಮೂಗು ಕಟ್ಟುವಿಕೆಯನ್ನು ನಿರ್ಲಕ್ಷ್ಯ ಮಾಡಬಾರದು. ಶುರುವಾತಿಗೆ ಸ್ವಲ್ಪ ದಿನದಲ್ಲಿ ನಡೀತದೆ, ನೀವೇನೋ ಮೆಡಿಸಿನ್ ಮಾಡಿಕೊಂಡು ಅಲ್ಲೇ ಟ್ರೀಟ್ಮೆಂಟ್ ತಗೊಂಡು ಆರಾಮಾಗಿರ್ತೀರ. ಬಟ್ ಇದು ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಪ್ರತಿ ಬಾರಿ ಸ್ವಲ್ಪದೇ ತಿಂಗಳು ಇರೋದು, ಇಲ್ಲ 1-2 ಮೆಡಿಸಿನ್ ತಗೊಂಡ ತಕ್ಷಣ ಕಡಿಮೆ ಆಗೋದು. ಕ್ರಮೇಣ ನಮ್ಮ ಹತ್ರ ಬರೋ ಪೇಷಂಟ್ಸ್ ಎಲ್ಲ ಅದೇ ಹೇಳ್ತಾರೆ, ಎಲ್ಲ ಹಿಂದಿನ ವರ್ಷಗಳಲ್ಲೆಲ್ಲ ಅಷ್ಟೊಂದು ತೊಂದರೆ ಕೊಡ್ತಿರ್ಲಿಲ್ಲ, ಈಗೀಗ ತುಂಬ ಜಾಸ್ತಿ ಆಗ್ತಾ ಇದೆ ಅಂತ. ಮೊದಲು ಹೇಗಿತ್ತು, ಒಂದು ಚಾಪೆ ಹಾಸ್ತಿದ್ರು, ಮಲಗಿದ ಮೇಲೆ ಅದು ಮುಗಿದೋತು ಅಲ್ಲಿಗೆ. ಹಾಸಿಗೆ ಇದ್ರೂ ಹಾಸಿಗೆಯನ್ನು ಹಾಸಿ ಮಲಗೋದು, ಮತ್ತೆ ಜಾಡಿಸಿ ಅದನ್ನ ಮಡಿಚಿಟ್ಟು ಮತ್ತೆ ಮಲಗೋ ಟೈಮಿಗಷ್ಟೇ ಹಾಸಿಗೆ ಉಪಯೋಗ ಮಾಡ್ತಿದ್ರು. ಈಗ ಏನಾಗಿದೆ, ಬೆಳಗ್ಗೆಯಿಂದ ನೈಟ್ ಅದು ಹಾಸಿಗೆನೂ ಕುರ್ಲಾನೆಲ್ಲ ಹೆಂಗಿರುತ್ತೆ ಅಂದರೆ ಅದನ್ನ ಎತ್ತಕ್ಕೂ ಆಗಲ್ಲ. ಸೊ ನಾವು ಜನರಿಗೆ ಹೇಳ್ತೇವೆ, ಅದು ನೀವು ಹಾಸಿಗೆ ಇದ್ರೆ ಅದನ್ನ ಬಿಸಿಲಿಗೆ ಹಾಕಿದ್ರೆ ಸ್ವಲ್ಪ, ಇಲ್ಲ ಅದು ಹತ್ತಿ ಬದಲಾವಣೆ ಮಾಡಿ ಅಂತ. ಈಗ ಅವ್ರು ಹೇಳ್ತಾರೆ ನಮಗೆ ಎತ್ತಕ್ಕೂ ಆಗೋದಿಲ್ಲ, ಅದು ಮನೆಯಿಂದ ಹೊರಗೆ ಬೀಳೋದಿಲ್ಲ. ಪ್ಲಸ್ ಮನೆ ಕಟ್ಟುವಿಕೆನೂ ಹೇಗಿದೆ, ಸೂರ್ಯನ ಕಿರಣನೂ ಬರೋದಿಲ್ಲ, ಡಸ್ಟ್ ಮನೆಯಲ್ಲಿ ಜಾಸ್ತಿ ಕಲೆಕ್ಟ್ ಆಗುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರು ಹಾಸಿಗೆ ಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಆಗ್ತಾ ಇದೆ, ಈಗೀಗ ನಾವು ನೋಡ್ತಾ ಇದ್ದೀವಿ. ಸೊ ಈ ಥರ ಅಲರ್ಜಿ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಸೊ ಇದು ಒಂದು ನಾವು ಕಾರಣ ಅಂತ ತಿಳ್ಕೊಬೋದು. ಆದಷ್ಟು ಮನೆಯಲ್ಲಿ ಯಾವ ವಸ್ತು ಬೇಡ ಇಟ್ಕೊಳ್ಬೇಡಿ, ಧೂಳು ಕಟ್ಟಲಿಕ್ಕೆ ಬಿಡಬೇಡಿ ಮನೆ ಒಳಗೆ. ಸೊ ಇಷ್ಟಾದರೂ ನಾವು ಮಾಡಬೇಕಾಗುತ್ತೆ. ಹೊರಗಡೆ ವಾತಾವರಣ ಗಿಡ ಕಟ್ ಮಾಡಿದ್ರು ಅದು ಇದು ನಮ್ಮ ಅಷ್ಟು ಕೈಯಲ್ಲಿರಲ್ಲ. ಎಷ್ಟಾಗುತ್ತೆ ಅಷ್ಟಾದರೂ ನಾವು ಹೊರಗಡೆ ವಾತಾವರಣನೂ ಸ್ವಚ್ಛ ಇಟ್ಕೋಬೋದು. ಆದರೆ ಒಳಗಡೆದು ಮಾತ್ರ ಕಂಪ್ಲೀಟ್ಲಿ ನಮ್ಮ ಕೈಯಲ್ಲೇ ಇರುತ್ತೆ, ಅದನ್ನಾದರೂ ಮಾಡಬೇಕು. ಸೊ ತುಂಬ ಜನ ಬಂದು ಹೇಳ್ತಾರೆ, ನನಗೆ ಸೀನ್ ಬರೋದು ಬೆಳಗ್ಗೆ ಎದ್ದ ತಕ್ಷಣ, ನಮ್ಮ ಮನೆಯಲ್ಲೇ ಇದ್ದಾಗ, ಹೊರಗಡೆ ಹೋದಾಗಲ್ಲ. ಯಾಕಂದರೆ ಮನೆಯಲ್ಲಿ ಆ ಧೂಳಿನನ್ನು ಹೌಸ್ ಡಸ್ಟ್ ಮೈಟ್ ಅಂತ ಒಂದು ಸಣ್ಣ ಕ್ರಿಮಿ ಇರುತ್ತೆ, ಕಣ್ಣಿಗೆ ಕಾಣಲ್ಲ, ಅದು ಅಲರ್ಜಿ ಕೊಡ್ತದೆ. ಸೈಂಟಿಫಿಕ್ ಆಗಿ ನಾವು ಹೇಳ್ಬೋದು, ಅದರದ್ದೊಂದು ಎನ್ಸೈಮ್ ಇರುತ್ತೆ ಅದೆಲ್ಲ ಅಂತೇಳಿ. ಸೊ ನಾನು ಅದೇ ಹೇಳೋದು ಜನರಿಗೆ, ಇಡೀ ವರ್ಷ ನೀವು ಅಲರ್ಜಿಯಿಂದ ಬಳಲ್ತಿದ್ರೆ ಸುಮ್ಮನೆ ಅದು ಇದು ಅಂತ ವಿಚಾರ ಮಾಡಬೇಡಿ. ನಿಮ್ಮ ಮನೆಯಲ್ಲೇ ನೀವು ಏನೇನು, ಎಷ್ಟೋ ಜನ ನಾನು ನೋಡ್ತೀನಿ ದಪ್ಪವಾದ ರಗ್ ಯೂಸ್ ಮಾಡ್ತಾರೆ, ಅದು ಮೇಲಿಂದ ಮೇಲೆ ತೊಳಿಲಿಕ್ಕೆ ಆಗೋದಿಲ್ಲ. ಆ ಥರ ಯೂಸ್ ಮಾಡಬೇಡಿ. ಬೇಕಂದರೆ ನಿಮಗೆ 2 ಲೇಯರ್ ಕಾಟನ್ ಯೂಸ್ ಮಾಡಿ ಅವುಗಳನ್ನು ಬಿಸಿ ನೀರಲ್ಲಿ ವಾಶ್ ಮಾಡ್ತಾಯಿರಿ. ಸ್ವಚ್ಛತೆ ಒಳಗಡೆ ಮೇಂಟೈನ್ ಮಾಡಿ. ಇವೆಲ್ಲ ಮಾಡಿದರೆ ಎಷ್ಟೋ ಇಂಪ್ರೂವ್ಮೆಂಟ್ ಆಗುತ್ತೆ. ಇದರ ಜೊತೆಗೆ ಸ್ವಲ್ಪ ಎಕ್ಸಸೈಸ್ ಎಲ್ಲ ಇರಬೇಕು, ಸ್ವಲ್ಪ ಪ್ರಾಣಾಯಾಮ ಮಾಡೋದು, ಹೊರಗಡೆ ಅಡ್ಡಾಡೋದು, ಡೈಲಿ ಒಂದ್ಸಾರಿ ಆದರೂ ಬೆವರು ಬರುವಷ್ಟು ಆಕ್ಟಿವಿಟಿ ಇರಬೇಕು. ಇದೆಲ್ಲ ಇದ್ದಾಗ ನಾವು ಹೇಳ್ಬೋದು, ಅಲರ್ಜಿಯಿಂದ ನಾ ಏನೋ ಒಂದು ಸ್ವಲ್ಪ ಹೊರಗಡೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ. ಮೂಗು ಕಟ್ಟುವಿಕೆ ಈ ಕುರಿತು ಡಾಕ್ಟರ್ ರಘುನಾಥ ಶಾನಭಾಗ್ ಅವರಿಂದ
ಮಾಹಿತಿ ಕೇಳಿದಿರಿ.